ನಮ್ಮ ಕೈಲಾದದ್ದಂತೂ ಖಂಡಿತ ನಿಮ್ಮ ಕಣ್ಣು ಮುಂದೆ ಮಾಡ್ತಾಯಿದ್ದೀವಿ. ಸೊ ಒಂದೇ ಸಲ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಕೈಲಾದದ್ದು ಮಾಡ್ತೀವಿ. ಈಗ ಟೌನ್ ಒಳಗಡೆ ಈಗ 15 ಕೋಟಿ ರಸ್ತೆ 35 ಕೋಟಿ ರಸ್ತೆ ಮೇನ್ ರಸ್ತೆ ಆಯಿತು. ಈಗ 15 ಕೋಟಿನಲ್ಲಿ ನಗರದೊಳಗಡೆ ಎಲ್ಲ ರಸ್ತೆ ಮಾಡ್ತಾಯಿದ್ದಾರೆ ನಮ್ಮ ರವಿಯವರು ಇನ್ನೊಂದು ವಾರದಲ್ಲಿ. ಸೊ ನಮಗೆ ಒಂದು ಸೆಕೆಂಡು ನಾವು ಉದಾಸೀನ ಮಾಡುವಂಥ ಪ್ರಶ್ನೆ ಇಲ್ಲ. ನನಗೆ ಕೇಳ್ತಾರೆ ಕೆಲವರು, ಇದೇನು ಕತೆ ನಿಮ್ಮದು ಅಂತ. ನಾನು ನಾಳೆ ಗುಲ್ಬರ್ಗ ಇದ್ದರೂ ಮಂಡ್ಯಕ್ಕೆ ಬರ್ತೀನಿ, ಬೆಳಗಾವಿನಲ್ಲಿದ್ದರೂ ಮಂಡ್ಯಕ್ಕೆ ಬರ್ತೀನಿ, ಮೈಸೂರಲ್ಲಿದ್ದರೂ ಮಂಡ್ಯಕ್ಕೆ ಬರ್ತೀನಿ. ನನಗೆ ಮಂಡ್ಯನೇ ಕಣ್ಣು, ಮಂಡ್ಯನೇ ಹೃದಯ, ಮಂಡ್ಯನೇ ಉಸಿರು. ಮಂಡ್ಯ ಜಿಲ್ಲೆಯ 7 ತಾಲೂಕು ಅಭಿವೃದ್ಧಿನೇ ನಮ್ಮ ಮುಖ್ಯ. ಬಟ್ ಆದರೆ ಸ್ವಲ್ಪ ಬೇರೆ ಜಿಲ್ಲೆಯಲ್ಲಿ 10 ಆದರೆ ನಾವು 30 ತಗೋಬೋದು, ಬೇರೆ ಜಿಲ್ಲೆಯಲ್ಲಿ 50 ಆದರೆ ನಾವು 70 ತಗೋಬೋದು. ನಮ್ಮ ಜಿಲ್ಲೆ ಒಂದೇ ಅನ್ನೋ ರೀತಿಯಲ್ಲಿ ನಾನು ಸಹ ಒಬ್ಬ ಸಚಿವನಾಗಿ ಸರ್ಕಾರದ ಮೇಲೆ ಒತ್ತಡ ಇರೋಕ್ಕಾಗಲ್ಲ, ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಕಾರಣ ಏನು ಗುರು ಗೊತ್ತಾ? 5 ವರ್ಷ ನಿರಂತರವಾಗಿ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಬಂದಿಲ್ಲ. 5 ವರ್ಷ ಒಳ್ಳೆ ಕೆಲಸ ಮಾಡಿ ಇನ್ನು 5 ವರ್ಷ ಏನೂ ಮಾಡದೇ ಇದ್ದರೆ ಅದೆಲ್ಲ ಇನ್ನು 5 ವರ್ಷಕ್ಕೆ ಒಂದೇ ಸಲ ತಲೆ ಮೇಲೆ ಬೀಳುತ್ತೆ. ಈಗ 13ರಿಂದ 18 ಬೇಕಾದರೆ ನಮ್ಮ ಗೂಳಿಗೌಡರಿದ್ದಾರೆ, ಅವರು ಇದರಲ್ಲಿ ಮಾಸ್ಟ್ರು, ಡೀಟೇಲ್ ತೆಗೆಸ್ತೀನಿ. 13ರಿಂದ 18 ಈ ಜಿಲ್ಲೆಗೆ ಏನೆಲ್ಲ ಸರ್ಕಾರದ ಅನುದಾನ ಯಾವ ಇಲಾಖೆಯಲ್ಲಿ ಬಂದಿತ್ತು. 18ರಿಂದ 23 ಸಂಪೂರ್ಣವಾಗಿ 18ಕ್ಕೆ ಏನು ಅಪ್ರೂವ್ ಆಗಿದೋ ಅದನ್ನು ಮುಂದುವರೆದು ಬಿಟ್ಟರೆ ಹೊಸ ಅಪ್ರೂವಲ್ಲಾಗಿ ಏನು ನನ್ನ ಕಣ್ಣು ಮುಂದೆ ಇವತ್ತವರೆಗೂ ಕಾಣ್ತಾ ಇಲ್ಲ. ಆ 5 ವರ್ಷದ ಜೀರೋನ ಈಗ ಪಿಕಪ್ ಮಾಡಬೇಕಾದ್ರೆ ಟೇಕ್ಸ್ ಟೈಮ್ ಅಲ್ಲ, ಅದು ಸಮಸ್ಯೆ. ನಾನು ಸಮ್ಮಿಶ್ರ ಸರ್ಕಾರ ಇದ್ದಾಗ ಡಿಸಿತಮ್ಮನವರ ಪ್ರಭಾವ ಬೇರೆ ಪಾಸ್ಪೋರ್ಟ್ ಸೇವಾ ಕೇಂದ್ರನ ಮೊದಲು ತಗೊಳ್ಬೇಕು, ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕಾಗ್ತದೆ. ಆದರೆ ಜನರಿಗೆ ಅದು ತೀರಾ ಸಮಸ್ಯೆ. ಯಾವ ನಾಮೂಲ ಮೂಲೆ ಕೇರ್ಪೇಟೆ ಮೂಲೆ ಒಬ್ಬ ವ್ಯಕ್ತಿ ಪಾಸ್ಪೋರ್ಟ್ ಮಾಡಿಸ್ಬೇಕಾದ್ರೂ ಮೊದಲು ಹೋಗ್ಬೇಕು, ಅದು ಜಿಲ್ಲಾ ಕೇಂದ್ರಕ್ಕೆ ತರಬೇಕು ಅನ್ನೋದು ಕೇಳಿ ಬರ್ತಾ ಇದೆ. ನೋಡೋಣ, ಅದು ಮಾತಾಡ್ತೀನಿ. ಈಗ ನಾನು ಅದನ್ನೇ ಹೇಳಿದ್ದು, ಹಾಸ್ಪಿಟ್ಲು ಹೊಸೂರಾಗಿದ್ದರೆ ನಾಗಮಂಗಲದವ್ರಿಗೆ 20 ಕಿಲೋಮೀಟ್ರ್ ಇತ್ತು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಆಗ್ತಿತ್ತಲ್ಲಿ. ಬಟ್ ನಾನು ಯಾಕೆ ಮಾಡಿದ್ದೆ ಅಂದರೆ ಮಳವಳ್ಳಿಯವರು ಸಹ ಇಲ್ಲಿ ಬರ್ಬೋದು, ಮದ್ದೂರವರು ಬರ್ಬೋದು, ಶ್ರೀರಂಗಪಟ್ಟಣ ಬರ್ಬೋದು, ಹೆಡ್ ಕ್ವಾರ್ಟ್ರಲ್ಲಿ ಇರಬೇಕು ಅಂತ. ಸೊ ಮಂತ್ರಿ ಆದವ್ರಿಗೆ ಸಮಗ್ರ ರಾಜ್ಯ, ಸಮಗ್ರ ಜಿಲ್ಲೆ ಅಂತ ಹೇಳಬೇಕೆ, ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಮಾಡಬಾರ್ದು. ಏನೂ ಮಾಡೋಕ್ಕಾಗಲ್ಲ. ಕೆಲವು ಟೈಮ್ ಅವ್ರು ಮಾಡಿದ್ದಾರೆ, ಅದನ್ನು ನೋಡೋಣ, ಪ್ರಯತ್ನ ಮಾಡಿ.